ಸ್ನೇಹಿತರೆ ನಮಸ್ಕಾರ. ನಾನು ಬಸವಣ್ಣಪ್ಪ ಕಂಬಾರ್. ನನ್ನ ಚಾನಲ್ಗೆ ತಮಗೆ ಸುಸ್ವಾಗತ. ಇವತ್ತು ಒಂದು ಮುಖ್ಯವಾದಂಥ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೀನಿ. ಇವತ್ತು ಕರ್ನಾಟಕ ಲೋಕಸೇವಾ ಆಯೋಗ ಏನು ಮಾಡಿದೆ ಅಂತಂದರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಈ ಹುದ್ದೆಗಳಿಗಾಗಿ ನೇಮಕಾತಿ ಅಧಿಸೂಚನೆಯನ್ನು ಮಾಡಿದೆ. ಯಾವತ್ತಪ್ಪ ಅಂತಂದರೆ 15/3/2024 ಅಧಿಸೂಚನೆ ಹೊರಗೆ ಬಂದಿದೆ. ಸೊ ಹಾಗಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ಹುದ್ದೆಗಳಿಗಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಈ ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಲಾಗಿದೆ. ಹಾಗಾದರೆ ಒಟ್ಟು ಹುದ್ದೆಗಳು ಎಷ್ಟದಾವ ಮತ್ತು ಏನು ಅಂತನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮತ್ತೆ ಬೇರೆ ಇನ್ನು ಯಾವುದಾರ ಥರ ವಿಡಿಯೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅನಿಸಿಕೆ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಆಮೇಲೆ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡೋದಕ್ಕೆ ನಾನು ಬಯಸ್ತೀನಿ. ಅದಕ್ಕಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಹಂಚಿರಿ ಅಂತ ಹೇಳ್ತೀನಿ. ಹಾಗಾದರೆ ಇನ್ನೇಕೆ ತಡ, ಬರ್ರಿ ಈ ಕರ್ನಾಟಕ ಲೋಕಸೇವಾ ಆಯೋಗ ಕರೆದಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ. ಸ್ನೇಹಿತರೆ, 2017ನೇ ಇಸ್ವಿನಲ್ಲಿ PDO ಅಂತ ಏನು ಕರಿತೀವಲ್ಲ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಏನು ಕರಿತೀವಲ್ಲ, ಈ ಹುದ್ದೆಗಳನ್ನು 2017ರಲ್ಲಿ ಕರೆದಿದ್ರು. ಆವತ್ತಿನಿಂದ ಇಲ್ಲಿ ತನಕ ಈ ಹುದ್ದೆಗಳನ್ನು ಕರೆದಿರಲಿಲ್ಲ. ಸೊ ಈಗ ಈ ಹುದ್ದೆಗಳನ್ನು ಕರೆದಿದ್ದಾರೆ. ಹಾಗಾಗಿ ಬಹಳ ವರ್ಷಗಳ ನಂತರ ಮತ್ತೆ ಏನಾಗಿದೆ ಅಂದರೆ ಈ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗಿದೆ. ಸೊ ಹಾಗಾಗಿ ಈ ಹುದ್ದೆಗಳಿಗಾಗಿ ಆಸೆ ಇಟ್ಕೊಂಡು ಕೂತಿರ್ತಕ್ಕಂಥವ್ರೆಲ್ಲರೂ ಕೂಡ ಅಲರ್ಟ್ ಆಗಿ, ದಯವಿಟ್ಟು ಅಲರ್ಟ್ ಆಗಿ. ಸೊ ಹಾಗಾಗಿ ಮತ್ತೆ ಇವುಗಳನ್ನು ಯಾವಾಗ ಹುದ್ದೆಗೆ ಕರೀತಾರೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ನೀವು ಎಚ್ಚೆತ್ತುಕೊಂಡು ಸರಿಯಾಗಿ ಓದಿರಿ, ಸರಿಯಾಗಿ ಅಧ್ಯಯನ ಮಾಡಿ ಎಲ್ಲರೂ ಯಾರ್ಯಾರು ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ಈ ಹುದ್ದೆಗಳು ಸಿಗುವಂತೆ ಓದ್ರಿ ಮತ್ತು ಬರೀರಿ. ಹಾಗಾದ್ರೆ ಅದರ ಬಗ್ಗೆ ಡೀಟೇಲ್ಡ್ ಮಾಹಿತಿಯನ್ನು ಹೇಳ್ತೀನಿ. ನೋಡಿ, ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಕರೆದಿದ್ದಾರೆ. ಹುದ್ದೆಗಳ ಸಂಖ್ಯೆ ನೋಡಿ, ಹುದ್ದೆಗಳ ಸಂಖ್ಯೆ 150. ಇದು ಹೈದರಾಬಾದ್ ಕರ್ನಾಟಕಕ್ಕೆ. ಇವುಗಳನ್ನು ಗ್ರೂಪ್ ಸಿ ಉಳಿಕೆ ಮೂಲ ವೃಂದ ಅಂತ ಕರೀತಾರೆ. ಒಟ್ಟು 150 ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಕರೆದಿದ್ದಾರೆ. ಇನ್ನು ಅದೇ ರೀತಿಯಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟು ಸೀಟ್ಗಳನ್ನು ಕರೆದಿದ್ದಾರೆ ಅಂತಂದರೆ 97 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಹಾಗಾಗಿ 97 ಹುದ್ದೆಗಳು ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕವಾಗಿ ಇದ್ದರೆ 150 ಹುದ್ದೆಗಳು ಏನದಾವ ಅಂತಂದರೆ ಈ ಇಡೀ ಕರ್ನಾಟಕಕ್ಕೆ ಅದಾವೆ. ಸೊ ಹಾಗಾಗಿ ಇನ್ನು ವೇತನ ಶ್ರೇಣಿ ಏನೈತೆ ನೋಡ್ರಿ, ಇದು ವೇತನ ಶ್ರೇಣಿ. ಇದ್ರ ಹುದ್ದೆ ಹೆಸರು ಗ್ರೂಪ್ ಸಿ. ಆಯಿತಾ? 37,900 ರೂಪಾಯಿದಿಂದ 70,850 ರೂಪಾಯಿ ತನಕ ಈ ವೇತನ ಶ್ರೇಣಿ ಇದರಲ್ಲಿ ಐತಿ. ಅಂದರೆ ಸದ್ಯ ನೀವು ಅಪಾಯಿಂಟ್ಮೆಂಟ್ ಆದ್ರಿ ಅಂತಂದ್ರೂ ಕೂಡ ನೀವು ಮಿನಿಮಮ್ 50,000 ರೂಪಾಯಿ ತನಕ ಏನು ಮಾಡ್ತೀರಿ, ಸಂಬಳವನ್ನು ತಗೊಳ್ತೀರಿ. ಸೊ ಹಾಗಾಗಿ ಬರ್ರಿ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿದೆ ಅನ್ನೋದನ್ನ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿದ ದಿನಾಂಕ ಯಾವಾಗ ಆರಂಭ ಆಗ್ತದ ಅಂತಂದ್ರೆ 15 ಏಪ್ರಿಲ್ 2024ರಿಂದ ಅರ್ಜಿಯನ್ನು ಸ್ವೀಕಾರ ಮಾಡ್ತಾರ. ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೂ ಕೊನೆಯ ದಿನ ಯಾವಾಗಪ್ಪ ಅಂತಂದರೆ 15 ಮೇ 2024. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕಗಳನ್ನು ಈ ವೆಬ್ಸೈಟ್ನಾಗ ಆಯೋಗ ಏನು ಮಾಡ್ತದ ಆ ನಂತರ ಪ್ರಕಟಿಸಿ ತಮ್ಮ ಗಮನಕ್ಕೆ ತರ್ತದ ಅಂತ ಹೇಳಿದ್ದಾರೆ. ಅದರ ತಾರೀಖನ್ನು ಮಾತ್ರ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ಅದು ಇನ್ನೂ ಗೊತ್ತಿಲ್ಲ. ಸರಿ, ಸದ್ಯಕ್ಕೆ ಈ ದಿನಾಂಕ ಅರ್ಜಿ ಹಾಕೋದಕ್ಕೆ ದಿನಾಂಕ ಶುರುವಾಗೋದೇ 15 ಏಪ್ರಿಲ್ 2024ರಿಂದ. ಅಲ್ಲಿ ತನಕ ನೀವೇನು ಮಾಡ್ಕೋಬೇಕು ಅಂತಂದರೆ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ರಿ. ಉದಾಹರಣೆಗಾಗಿ ಯಾರು ಕನ್ನಡ ಮಾಧ್ಯಮದಲ್ಲಿ ಇರ್ತೀರಿ, ಗ್ರಾಮೀಣದವರು ಇರ್ತೀರಿ, ಜಾತಿ ಪ್ರಮಾಣ ಪತ್ರಗಳು ಇರ್ತಾವ. ಸೊ ಇವುಗಳನ್ನು ಆದಾಯ ಮತ್ತು ಪ್ರಮಾಣ ಪತ್ರಗಳು ಬೇಕಾಗ್ತಾವ. ಇವು ಎಲ್ಲವುಗಳನ್ನು ನೀವೇನು ಮಾಡಿರಿ, ಸಿದ್ಧ ಮಾಡಿ ಇಟ್ಕೊಳ್ರಿ. ಯಾಕಂದರೆ ನಿಮಗೆ ಸಾಕಷ್ಟು ಸಮಯ ಐತಿ. ಈ ಸಮಯವನ್ನು ದುರುಪಯೋಗ ಮಾಡ್ಕೋಬೇಡಿ. ಜೊತೆಗೆ ಅಧ್ಯಯನದಕ್ಕೂ ಕೂಡ, ನೀವು ಓದೋದಕ್ಕೂ ಕೂಡ ಸಮಯನ ಮೀಸಲಾಗಿ ಇಟ್ಕೊಳ್ರಿ. ಇನ್ನು ವಿದ್ಯಾರ್ಹತೆ ಏನೈತಿ ಅಂತ ಕೇಳ್ತಾರೆ. ವಿದ್ಯಾರ್ಹತೆ ಏನೈತಿ ಅಂತಂದರೆ, ಭಾರತದ ಕಾನೂನಿನಿಂದ ಸ್ಥಾಪಿತವಾಗಿರ್ತಕ್ಕಂಥ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ಅರ್ಹತೆ ಅಂತ ಹೇಳಿದ್ರೆ ನೀವು ಎನಿ ಡಿಗ್ರಿ ಪಾಸ್ ಆಗಿರಬೇಕು. BA, BCom, BSc ಅದಕ್ಕೆ ತತ್ಸಮಾನವಾಗಿರ್ತಕ್ಕಂತಹ ಯಾವ ಪದವಿಯನ್ನು
ಕಂಪಲ್ಸರಿ ನೀವು ಹೊಂದಿರಲೇಬೇಕು ಅಂತ ಹೇಳ್ತಾರೆ. ಆಮೇಲೆ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ಒಂದು ಸಾರಿ ಈ ವಿವರಣೆಗಳನ್ನು ನೋಡ್ಕೊಂಡ್ಬಿಡ್ರಿ. ಅಷ್ಟೇ ಅಲ್ಲ, ಒಂದು ಸಲ ನೀವು ಸಲ್ಲಿಸಿದ ಅರ್ಜಿ ವಿವರದೊಳಗಡೆ ಏನು ಮಾಹಿತಿ ಕೊಟ್ಟಿರ್ತೀರಿ ಅವುಗಳನ್ನು ಯಾವ ಕಾರಣಕ್ಕೂ ಬದಲು ಮಾಡೋ ಹಾಗಿರೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸರಿಯಾಗಿ ಮೊದಲೇ ಮಾಹಿತಿಯನ್ನು ಕೊಡಬೇಕು, ತಪ್ಪು ತಡಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾರೆ. ಮತ್ತು ಅರ್ಜಿಗಳನ್ನು ಆನ್ಲೈನ್ ಮೂಲಕನೇ ನೀವು ಭರ್ತಿ ಮಾಡಿ ಕಳಿಸಬೇಕು. ನಿಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಇದಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳ ಮತ್ತು ಶುಲ್ಕಗಳನ್ನು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು ಯಾವ ಮೂಲಕ ಮಾಡ್ತಿರೋ ಅವುಗಳನ್ನೆಲ್ಲ ಈ ಆನ್ಲೈನ್ ಮೂಲಕನೇ ಮಾಡಬೇಕು. ತಿಳಿತಾ? ಇದಿಷ್ಟು ಮುಖ್ಯ ಪ್ರಕ್ರಿಯೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಪ್ರಕ್ರಿಯೆ ಇಲ್ಲಿ ಏನು ಮಾಡಬೇಕಂತಂದರೆ, ಒಂದು ಬಾರಿ ನೋಂದಣಿ ಪ್ರಕ್ರಿಯೆ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಮಾಡಿಕೊಳ್ಳೇಬೇಕು. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಒಂದೇ ಬಾರಿ ನೋಂದಣಿ ಪ್ರಕ್ರಿಯೆಯನ್ನು ಒಳಗೊಂಡೈತಿದ್ದು ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವು ಮಾಡಿಕೊಳ್ಳಲೇಬೇಕು. ಮಾಹಿತಿಯನ್ನು ನೀವು ಎಲ್ಲ ಮುಂದಿನ ಅಧಿಸೂಚನೆಗಳಿಗೆ ಪರಿಗಣಿಸ್ತಾರಂತ ನೀವು ನಂಬೋ ಹಾಗಿಲ್ಲ. ಅದನ್ನು ಆಯಾ ಕಾಲಕ್ಕೆ ಏನು ಮಾಡಬೇಕು ಅಂತ ಬದಲು ಮಾಡ್ತಾನೆ ಇರಬೇಕು. ಬಟ್ ನಿಮ್ಮ ಹೆಸರಿನಲ್ಲಿ ಒಂದು ಸಾರಿ ನೋಂದಣಿ ಮಾತ್ರ ನೀವು ಕಂಪಲ್ಸರಿ ಮಾಡಿಕೊಳ್ಳಬೇಕು. ತಿಳಿತಾ? ನಿಮಗೆ ಯಾವಾಗಲೂ ಕೂಡ ಇದು ಫಿಕ್ಸ್ ಆಗಿರುವಂಥದ್ದನ್ನೇ, ಇದನ್ನು ಮಾತ್ರ ನೀವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ. ಇನ್ನು ಕೆಳಗಿನ ಯಾವ ವಿಧಾನಗಳು ಶುಲ್ಕವನ್ನು ಹೆಂಗೆ ಭರಿಸ್ಬೋದು ಅಂತಲೂ ನೀವು ಒಂದು ಆಲೋಚನೆ ಬರ್ತದೆ. ಅವರು ಒಂದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೆಟ್ ಬ್ಯಾಂಕಿಂಗ್ ಮೂಲಕನೂ ಕೂಡ ನೀವೇನು ಮಾಡ್ಬೋದು, ಪರೀಕ್ಷಾ ಶುಲ್ಕವನ್ನು ಕಟ್ಬೋದು. ಡೆಬಿಟ್ ಕಾರ್ಡ್ ಮೂಲಕ ಮತ್ತು ಕ್ರೆಡಿಟ್ ಕಾರ್ಡ್ ಮೂಲಕ ಅಥವಾ UPI ಮೂಲಕನೂ ಕೂಡ ನೀವೇನು ಮಾಡಬಹುದು, ಅದರ ಮೂಲಕನೂ ಕೂಡ ನೀವು ಈ ಪರೀಕ್ಷಾ ಶುಲ್ಕವನ್ನು ನೀವು ಮಾಡಬಹುದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಜೊತೆಗೆ ಇನ್ನೇನಂತಂದ್ರೆ ಒಂದು ಹೆಲ್ಪ್ ಲೈನ್ ಕೊಟ್ಟಿದ್ದಾರೆ, ನೆನಪಿಟ್ಕೊಳ್ಳಿ. ನಿಮಗೇನಾದರೂ ಸಮಸ್ಯೆ ಬಂತು ಅಂತಂದರೆ ಆವಾಗ ನೀವೇನು ಮಾಡಬೇಕು ಅಂತಂದರೆ ಅದಕ್ಕಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ತಡ್ಕಾಡೋಕ್ಕಿಂತ ಮುಂಚೆ ಒಂದು ಹೆಲ್ಪ್ ಲೈನ್ ಅಂತ ಕೊಟ್ಟಿದ್ದಾರೆ. ಆ ನಂಬರನ್ನು ಎಲ್ಲಾದರೂ ನೋಟ್ ಡೌನ್ ಮಾಡಿ ಇಟ್ಕೊಳ್ರಿ, ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ, ಅಥವಾ ಒಂದು ಫೋಟೋನಾದರೂ ಇಟ್ಕೊಳ್ಳಿ. ನಿಮ್ಗೆ ಯಾವಾಗಾದರೂ ಯೂಸ್ ಹಾಗೆ ಆಗ್ತದೆ. ಆಮೇಲೆ ಎಲ್ಲ ಜಾತಿಗೆ ಸಮಾನವಾಗಿ ಏನು ಮಾಡಿದ್ದಾರೆ ಅಂತಂದರೆ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನು ವಿಂಗಡಿಸಿ ಅವುಗಳಿಗೆ ಆಯಾಯ ಹುದ್ದೆಗೆ ಆಯಾಯ ಜಾತಿಗಳಿಗೆ ಆಯಾಯ ಹುದ್ದೆಗಳು ಅಷ್ಟಿಷ್ಟು ಹುದ್ದೆಗಳಂತ ಮಾಡಿದ್ದಾರೆ. ಇನ್ನು ಶುಲ್ಕ ಏನದ ಅಂತ ನೀವು ಅಂತೀರಿ. ಉದಾಹರಣೆಗಾಗಿ ಸಾಮಾನ್ಯ ಅರ್ಹತೆ ಹೊಂದಿರತಕ್ಕಂಥ ಜನರಲ್ ಮೆರಿಟ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ 600 ರೂಪಾಯಿ ಪರೀಕ್ಷಾ ಶುಲ್ಕ ಐತೆ. ಪ್ರವರ್ಗ 2, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಈ ಅಭ್ಯರ್ಥಿಗಳಿಗೆ 300 ರೂಪಾಯಿ ನೀವು ಪ್ರವೇಶ ಶುಲ್ಕ ಕಟ್ಟಬೇಕು. ಮಾಜಿ ಸೈನಿಕರಿಗೆ 50 ರೂಪಾಯಿ ಐತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಒಮ್ಮೆ ನೀವು ಶುಲ್ಕವನ್ನು ಪಾವತಿ ಮಾಡಿದಿರಿ ಅಂತ ಇಟ್ಕೊಡ್ರಿ. ಅದು ಯಾವುದೇ ಕಾರಣಕ್ಕೆ ಏನಾದ್ರು ಒಂದು ಸಾರಿ ಎಕ್ಸಾಮ್ ಕ್ಯಾನ್ಸಲ್ ಆಯಿತು, ಮತ್ತೊಂದು ಆಯಿತು ಅಂತ ಇಟ್ಕೊಡ್ರಿ. ಇನ್ನೊಂದು ಸಲ ಮತ್ತೇನಾದ್ರು ಕರೆದ್ರು ಅಂತಂದರೆ ನೀವು ಈಗಾಗಲೇ ಕಟ್ಟಿರ್ತೀರಲ್ಲ, ಇದೇ ಅಮೌಂಟನ್ನು ನೀವು ಬಳಸ್ಕೋಬೋದಲ್ಲ ಅಂತ ನೀವು ಕೇಳ್ಬೋದು. ಇಲ್ಲ, ಖಂಡಿತ ಆ ಥರ ಚಾನ್ಸಸ್ ಇಲ್ಲ. ಹಾಗಾಗಿ ಒಂದು ಸಲ ಕಟ್ಟಿದ ಹಣವನ್ನು ಅವರು ಯಾವತ್ತೂ ಕೂಡ ಮರುಪಾವತಿ ಮಾಡೋದಿಲ್ಲ ಮತ್ತು ಇನ್ನೊಂದಕ್ಕನ್ನು ಅದನ್ನು ಬಳಸಂಗೂ ಇಲ್ಲ. ಇನ್ನು ಅರ್ಹತೆ ಏನಿರಬೇಕು? ಮೊಟ್ಟ ಮೊದಲು ಆತ ಭಾರತೀಯ ನಾಗರಿಕನಾಗಿರಬೇಕು. ಎರಡನೇ ಅಂಶ ಏನಂದ್ರೆ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಜನ ಪತ್ನಿಯರನ್ನು ಹೊಂದಿರಬಾರದು. ಅದು ಪುರುಷನೂ ಆಗಿರಲಿ, ಸ್ತ್ರೀ ಆಗಿದ್ದರೆ 2 ಗಂಡಂದಿರನ್ನು ಕೂಡ ಹೊಂದಿರಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಮಾನಸಿಕ ಮತ್ತು ದೈಹಿಕವಾಗಿ ಆ ವ್ಯಕ್ತಿ ಅರ್ಹನಾಗಿರಬೇಕು. ನೇಮಕಾತಿ ಕರ್ತವ್ಯ ದಕ್ಷ ನಿರ್ವಹಣೆಗೆ ಆತಂಕವನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಇರುವಂತಹ ದೈಹಿಕವಾದಂಥ ನ್ಯೂನತೆಯಿಂದ ಆತ ಮುಕ್ತನಾಗಿರಬೇಕು. ಆಮೇಲೆ ದೈಹಿಕವಾಗಿ ಅನರ್ಹ ಅಂತ ವೈದ್ಯಕೀಯ ಮಂಡಳಿ ವರದಿ ಮೇಲೆ ತಿರಸ್ಕರಿಸ ನೋಡ್ತಾರೆ. ರಾಜ್ಯ ಸರ್ಕಾರ ಕಾಯ್ದಿರಿಸಿಕೊಂಡಿದೆ. ಯಾಕಂತಂದರೆ ಒಂದು ವೇಳೆ ಮೆಡಿಕಲ್ ಚೆಕಪ್ ಆದ ಮೇಲೆ ಆವಾಗ ಅವ್ರೇನೋ ವರದಿ ಬಂತು ಅಂತಂದರೆ ನಿಮ್ಮನ್ನು ಆ ಕ್ಷಣದಲ್ಲೂ ಕೂಡ ಅವರು ತೆಗಿಬಹುದು. ಕೇಂದ್ರ ಕರ್ನಾಟಕ ಅಥವಾ ರಾಜ್ಯದ ಲೋಕಸೇವಾ ಆಯೋಗ ನಡೆಸಲಾಗುವ ಪರೀಕ್ಷೆಗಳಿಂದ ಅಥವಾ ನೇಮಕಾತಿಗಳಿಂದ ಕಾಯಮಾಗಿ ಏನಾದರೂ ಒಂದು ಸಲ ಡಿಬಾರ್ ಆಗಿದ್ದಂಥ ವ್ಯಕ್ತಿಗಳೇನಾದರೂ ಇದ್ದರು ಅಂದರೆ ಇವರು ಈ ಪರೀಕ್ಷೆ ಕೂಡೋದಕ್ಕೆ ಅನರ್ಹರಾಗಿರ್ತಾರಾ. ಇದು ಮಾತ್ರ ನೆನಪಿನಲ್ಲಿ ಇಟ್ಕೊಡ್ರಿ. ಆಮೇಲೆ ಯಾವುದೇ ಶಿಕ್ಷೆಗೆ ಒಳಪಟ್ಟಂಥ ವ್ಯಕ್ತಿಗಳಿದ್ದರೆ ಅಂತಂದರೆ ನೀವು ಕೂಡ ಏನಂದರೆ ಇದರಲ್ಲಿ ಈ ಪರೀಕ್ಷೆ ಕೊಡೋದಕ್ಕೆ ಅನರ್ಹರು ಅಂತ ಹೇಳ್ತಾರೆ. ಇನ್ನು ಆಯ್ಕೆ ವಿಧಾನ ಹೆಂಗಿರ್ತದೆ ನೋಡ್ಕೊಡ್ರಿ.
ಕನ್ನಡ ಭಾಷಾ ಪರೀಕ್ಷೆ ಒಂದು ಕಡ್ಡಾಯವಾಗಿರ್ತದೆ, ನೆನಪಿಟ್ಟುಕೊಳ್ರಿ. ಯಾಕೆಂದರೆ ನೀವು ಕೆಲಸ ಮಾಡುವಂಥ ಪ್ರದೇಶ ಕರ್ನಾಟಕ. ನಿಮಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ವ್ಯವಹರಿಸೋದಕ್ಕೆ ಬರಬೇಕು, ಬರೆಯೋದಕ್ಕೆ ಬರಬೇಕು, ಓದೋದಕ್ಕೆ ಬರಬೇಕು, ತಿಳಿಸಿ ಹೇಳೋದಕ್ಕೆ ಬರ್ತಿರಬೇಕು. ಸೊ ಹಾಗಾಗಿ ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಒಂದು ಕನ್ನಡ ಭಾಷಾ ಪರೀಕ್ಷೆ ಅಂತ ಮಾಡಿದ್ದಾರೆ. ಈ ಕನ್ನಡ ಭಾಷಾ ಪರೀಕ್ಷೆ ಕಡ್ಡಾಯವಾಗಿದೆ, ಎಲ್ಲರೂ ಬರೀಬೇಕು ಇದನ್ನು. ಇದರಾಗ 150 ಮಾರ್ಕ್ಸ್ ಇರ್ತಾವ. ಈ 150 ಮಾರ್ಕ್ಸ್ ಪೈಕಿ ನೀವು ಏನು ಮಾಡ್ಬೇಕಂದ್ರೆ ಕನಿಷ್ಠ 50 ಮಾರ್ಕ್ಸ್ ತೊಗೊಳ್ಳೇಬೇಕು. 50 ಮಾರ್ಕ್ಸನ್ನು ತೊಗೊಂಡು ಪಾಸ್ ಆದ್ರೆ ನೀವು ಎಲಿಜಿಬಲ್ ಆಗ್ತೀರಿ, ತಿಳಿತಾ. ಹಾಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಅರ್ಹತೆ ಹೊಂದಲು ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅರ್ಹತೆ ಹೊಂದುವುದು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು ಕನಿಷ್ಠ 35 ಅಂಕಗಳನ್ನು ಗಳಿಸುವುದು ಕಡ್ಡಾಯ ಆಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಕನ್ನಡ ಭಾಷಾ ಪರೀಕ್ಷೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಪಠ್ಯಕ್ರಮ ವಿವರಗಳನ್ನು ವೆಬ್ಸೈಟ್ನಾಗೂ ಕೊಟ್ಟಿದ್ದಾರೆ. ಅದರದ್ದು ಲಿಂಕ್ ಅಲ್ಲಿ ನಿಮಗೆ ನೀಡಿರ್ತೀನಿ, ನೋಡ್ರಿ, ಆಯಿತಾ. ಇನ್ನು ಪರೀಕ್ಷೆ ವಿಧಾನ, ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಹೆಂಗೈತಿ ಅಂತ ನೀವು ಕೇಳ್ತೀರಿ. ಬರ್ರಿ, ಇಲ್ಲಿ ಒಟ್ಟು 2 ಪಠ್ಯಕ್ರಮಗಳ ಮೂಲಕವಾಗಿ ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆಯನ್ನು ತಗೊಳ್ತಾರೆ. 2 ಪೇಪರ್ ಅದಾವ. ಯಾವ್ಯಾವ 2 ಪೇಪರು ಅಂತಂತಂದರೆ, ಒಂದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಅಂತಂದ್ರೆ ಆಗ ಬರೀ ಜನರಲ್ ನಾಲೆಜ್ ಅಷ್ಟೇ ಕೇಳ್ತಿದ್ರು ಮುಂಚೆ. ಈಗಲೂ ಏನು ಮಾಡಿದ್ದಾರೆ ಅಂದರೆ ಒಂದು ಚೂರು ಪ್ಯಾಟರ್ನ್ ಬದಲು ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತಂದ್ರೆ ನಾನು ಹೇಳ್ತೀನಿ ನೋಡಿ. ಈ ಮೊದಲನೇ ಪತ್ರಿಕೆ ಸಾಮಾನ್ಯ ಜ್ಞಾನ ಆಯಿತಾ, ಇದಕ್ಕೆ 100 ಮಾರ್ಕ್ಸ್ ಇರ್ತಾವ. ಇದನ್ನು ನೀವು ಎಷ್ಟು ಗಂಟೆ ಒಳಗಡೆ ಬರೀಬೇಕು ಅಂತಂದ್ರೆ 1.5 ಗಂಟೆ ಒಳಗಡೆ ನೀವು ಇದನ್ನು ಬರಿಬೇಕು. ಹಾಗಾದರೆ ವಿಷಯ ಏನಿರ್ತೈತಿ ಅಂತಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಕೇಳ್ತಾರೆ. ಸಾಮಾನ್ಯ ವಿಜ್ಞಾನ ವಿಷಯ, ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಮತ್ತು ಇತಿಹಾಸ, ಭಾರತದ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಕೇಳ್ತಾರೆ. ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಜ್ಞಾನದ ವಿಷಯಗಳನ್ನು, ಅಂದರೆ ಇವು SSLC ಮಟ್ಟದಲ್ಲಿ ನಿಮಗೆ ಇರ್ತಾವ, ಅವುಗಳನ್ನು ನೋಡಿದ್ರೆ ಗೊತ್ತಾಗ್ತದೆ. ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಬಗ್ಗೆ, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳ ಬಗ್ಗೆ ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ. ಮುಖ್ಯವಾಗಿ ನೀವು ನೆನಪಿಟ್ಟುಕೊಳ್ಳ್ರಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆ ವಿಷಯಗಳು. ಇದನ್ನು ಮಾತ್ರ ನೀವು ಕಂಪಲ್ಸರಿ ಎಷ್ಟು ಸಾಧ್ಯ ಆಯಿತು ಅಷ್ಟು ವಿಷಯಗಳನ್ನು ಇದನ್ನು ಓದ್ಕೊಂಡೇ ಇರಬೇಕು. ಯಾಕಂದರೆ ನೀವು PDO ಪಂಚಾಯತ್ ಅಧಿಕಾರಿಗಳಾಗಿರೋದ್ರಿಂದ. ಆಮೇಲೆ ಕರ್ನಾಟಕದ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅದರ ಕುರಿತು ವಿಷಯಗಳು ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇದಿಷ್ಟು ಒಂದು ಪೇಪರ್ನಲ್ಲಿ, ಇವುಗಳನ್ನು ಒಂದೇ ಪೇಪರ್ನಲ್ಲಿ ಈ ಇಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾನೆ. ಇದು ಜನರಲ್ ನಾಲೆಜು, 100 ಮಾರ್ಕ್ಸ, 1.5 ಗಂಟೆ. ಇನ್ನು 2ನೇ ಪ್ರಶ್ನೆ ಬರ್ತದೆ. ಇನ್ನು 2ನೇ ಪೇಪರ್ ಬಂತು. 2ನೇ ಪೇಪರ್ದಲ್ಲಿ ಏನಿರ್ತದೆ ಅಂತಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ, ಕಂಪ್ಯೂಟರ್ ಜ್ಞಾನ ಅಂತ 3 ಭಾಗ ಮಾಡಿದಾನೆ. ಅದರೊಳಗಡೆ ಈ 3 ಭಾಗ ಮಾಡಿ ಸಾಮಾನ್ಯ ಕನ್ನಡಕ್ಕೆ 35 ಮಾರ್ಕ್ಸ್ ಇಟ್ಟಾನೆ, ಸಾಮಾನ್ಯ ಇಂಗ್ಲೀಷಕ್ಕೆ 35 ಮಾರ್ಕ್ಸ್ ಇಟ್ಟಿದ್ದಾನೆ, ಕಂಪ್ಯೂಟರ್ ಜ್ಞಾನಕ್ಕೆ 30 ಮಾರ್ಕ್ಸ್. ಅಂದರೆ 35, 70, ಇದು 30, 100 ಅಂಕಗಳು. ಈ ಪತ್ರಿಕೆನೂ ಕೂಡ 100 ಮಾರ್ಕ್ಸ್ ಇಂದು, ಬಟ್ 2 ತಾಸು ಇದಕ್ಕೆ ನೀವು ಇಲ್ಲಿ ಬರಿಬಹುದು ಅಂತ ಹೇಳ್ತಾರೆ. ಸಾಮಾನ್ಯ ಕನ್ನಡ ಅಂತಂದರೆ ಗರಿಷ್ಠ 35 ಅಂಕಗಳದಾವ. ಇಲ್ಲಿ ಏನು ಕನ್ನಡ ಕೇಳ್ತಾನೆ ಅಂತ ನೀವು ಅನ್ಕೋಬಹುದು. ನೀವು SSLC 8, 9, 10 ಆಮೇಲೆ PUC ಫಸ್ಟ್ ಇಯರ್ನಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಸಮಾಜ ಪ್ರಶ್ನೆಗಳನ್ನು ಕೇಳ್ತಾನೆ. ಆಮೇಲೆ ಸಾಮಾನ್ಯ ಇಂಗ್ಲೀಷ್ನಾಗಲಿ ಆ್ಯಕ್ಟಿವ್ಸ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಆಮೇಲೆ ನೌನ್ಸು, ಪ್ರನೌನ್ಸು, ಈ ಬಗ್ಗೆ ಇದ್ರ ಬಗ್ಗೆ, ಆಮೇಲೆ ಚೇಂಜ್ ಆಫ್ ದ ವಾಯ್ಸು, ಚೇಂಜ್ ಆಫ್ ದ ಆರ್ಟಿಕಲ್ಸು, ಈ ವಿಷಯಕ್ಕೆ ಇವೇನದ ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾನೆ. ನಿಮಗೆ ಗೊತ್ತಿರೋ ಹಾಗೆ ರನ್ ಆ್ಯಂಡ್ ಮಾರ್ಟಿನೋ ಬೇರೆ ಬೇರೆ ಅನೇಕ ವ್ಯಾಕರಣ ಪುಸ್ತಕಗಳದಾವ, ಅವುಗಳನ್ನು ಒಂದು ಸಲ ಕಣ್ಣಾಡಿಸ್ರಿ. ಆಮೇಲೆ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಉಪನ್ಯಾಸಗಳನ್ನು ಕೂಡ ಈ ಇಂಗ್ಲೀಷಿದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಒಂದು ಸಲ ಗಮನ ಇಟ್ಟು ನೋಡಿರಿ. ಯಾಕಂತಂದರೆ 50,000 ರೂಪಾಯಿ ಸಂಬಳ, 70,000 ರೂಪಾಯಿ ತನಕ ಸಂಬಳ ಕೊಡುವಂಥ ಒಂದು ಹುದ್ದೆ ಅಂತಂದಾಗ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸು ಒಂಚೂರು ಕಷ್ಟನ ಅನ್ನಿಸ್ತದೆ, ಇಲ್ಲ ಅಂತ ಅನ್ನೋದಿಲ್ಲ. ಬಟ್ ನೌಕರಿ ಬೇಕು ಅಂತಂದರೆ ಕಂಪಲ್ಸರಿ ಮಾಡಲೇಬೇಕಲ್ವ, ಕಲೀಲೇಬೇಕು. ಅದಕ್ಕೆ ಇವತ್ತು ನೀವು ನಿದ್ದೆಗೆಟ್ಟು ಓದಿದರೆ ಮುಂದೆ ಸುಖವಾಗಿ ನಿದ್ದೆ ಮಾಡಬಹುದು. ಅದಕ್ಕಾಗಿ 1 ತಿಂಗಳ 1.5 ತಿಂಗಳ ಟೈಮ್ ಅದ. 1.5 ತಿಂಗಳ ತನಕ ನೀವು ಏನು ಮಾಡಿದ್ರಿ, ಕಷ್ಟ 2 ತಿಂಗಳು ಕಷ್ಟ ಬಿಟ್ಟು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ರಿ. ಮುಂದೆ ಆರಾಮಾಗಿ ಸುಖದಿಂದ ನೀವು 60 ವರ್ಷಕ್ಕೆ ರಿಟೈರ್ಡ್ ಆಗೋ ತನಕ ಆರಾಮಾಗಿ ಮಲ್ಕೋಬಹುದು. ಇನ್ನು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಹೇಳ್ತೀನಿ. ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಬಗ್ಗೆ ಕೇಳ್ತಾನೆ. ಕಂಪ್ಯೂಟರ್ನಲ್ಲಿ ಯಾವ ಪಾರ್ಟ್ಗಳ ಬಗ್ಗೆ ಕೇಳ್ತಾನೆ, ಡಿಸ್ಪ್ಲೇ ಅಂದರೆ ಕೇಳ್ತಾನೆ, CPU ಅಂತಂದರೆ ಏನು ಕೇಳ್ತಾನೆ, ಪೇಸ್ಟ್, ಕಾಪಿ, ಆಮೇಲೆ
ಈ ರೀತಿ ಪ್ರಿಂಟಿಂಗು ಕನೆಕ್ಷನ್ಗಳ ಬಗ್ಗೆ ಈ ರೀತಿಯಾದಂಥ ಮಾಹಿತಿ ಅದ. ಇವುಗಳ ಬಗ್ಗೆ ಈ 3 ವಿಷಯಗಳ ಬಗ್ಗೆನೇ ನಾನು ಇನ್ನೊಂದು ವಿಡಿಯೋ ಈ 4 ದಿನದಲ್ಲೇ ಮಾಡಿ ಹಾಕ್ತೀನಿ ನಿಮಗೆ. ಅಂಕಗಳ ಪ್ರಶ್ನೆಗಳ ಬಗ್ಗೆ, ಉತ್ತರಗಳ ಬಗ್ಗೆ, ಈ ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆನೂ ಕೂಡ ನಾನು ಮಾಡ್ತೀನಿ. ತಿಳಿತಾ? ಹೋದ ಸಲ SDA ಮತ್ತು FDAದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಲ್ಮೋಸ್ಟ್ ನನ್ನ ಮಟ್ಟಿಗೆ ಕೇಳುವ ಸಾಧ್ಯತೆ ಐತೆ ಅಂತಲೇ ಹೇಳ್ತೀನಿ, ನನಗೆ ಅನಿಸಿದ ಮಟ್ಟಿಗೆ. ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಾಗೂ ಇರ್ತಾವೆ. ಒಂದೇ ಭಾಷೆ ಒಳಗಡೆ ಇರೋದಿಲ್ಲ, 2 ಭಾಷೆ ಒಳಗಡೆ ಇರ್ತಾವೆ. ಆದ್ರೆ ಕನ್ನಡದಲ್ಲಿ ಏನಾದರೂ ಒಂದು ಶಬ್ದ ತಪ್ಪಾಗಿತ್ತು ಅಂದ್ರೆ ಓದಕ್ಕೆ ಅನುಕೂಲ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಏನು ಮಾಡಿರಿ, ಇಂಗ್ಲೀಷ್ನಲ್ಲಿ ಅದರದ ವರ್ಷನ್ಸ್ ಇರ್ತದೆ, ಅದನ್ನು ನೀವು ಏನು ಮಾಡಿರಿ ಕಂಪಲ್ಸರಿಯಾಗಿ ನೋಡ್ಕೊಳ್ರಿ ಅಂತ ಈ ಸಂದರ್ಭದಾಗ ಅವ ಹೇಳ್ತಾನೆ. ಸೊ ಹಾಗಾಗಿ ಮುಖ್ಯವಾಗಿ ಏನು ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಇರೋದರಿಂದ ನೀವು ಅದನ್ನು ಕಂಪಲ್ಸರಿ ನೋಡ್ಕೊಳ್ಳಿ. ಇನ್ನು ವಯೋಮಿತಿ ನೋಡ್ರಪ್ಪ. ವಯೋಮಿತಿ ಸಾಮಾನ್ಯ ಅರ್ಹತೆ ಇರೋರಿಗೆ ಅಂದರೆ ಜನರಲ್ ಮೆರಿಟ್ನವರಿಗೆ 35 ವರ್ಷಗಳು ವಯೋಮಿತಿ. ಆಮೇಲೆ ಪ್ರವರ್ಗ 2, ಪ್ರವರ್ಗ 2B, ಪ್ರವರ್ಗ 2, ಪ್ರವರ್ಗ 3A, ಪ್ರವರ್ಗ 3B ಇವರಿಗೆ 38 ವರ್ಷಗಳ ತನಕ ಸಲ್ಲಿಕೈತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಪ್ರವರ್ಗ 1 ಇವರಿಗೆ 40 ವರ್ಷಗಳ ತನಕ ವಯೋಮಿತಿಯನ್ನು ನೀಡಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸೈನಿಕರಾಗಿದ್ದಾರೆ ಅಂದರೆ ಒಂದು 3 ವರ್ಷಗಳವರೆಗೆ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ 3 ವರ್ಷಗಳನ್ನು ಸೇರಿಸಿದ್ರೆ ಎಷ್ಟು ವರ್ಷಗಳಾಗೋಯ್ತು ಅಷ್ಟು ಸಡಿಲಿಕ್ಕೆ ಐತೆ. ಇನ್ನು NCC ಮಾಡಿದ್ರಿ ಅಂತ ತಿಳ್ಕೊಡಿ, ಕ್ರೆಡಿಟ್ ಪರಿವೀಕ್ಷಣಾಗಿ ನೀವು ಸೇವೆ ಏನು ಸಲ್ಲಿಸಿರ್ತೀರಲ್ಲ ಅಷ್ಟು ವರ್ಷಗಳ ನಿಮಗೆ ಇಲ್ಲಿ ವಿನಾಯಿತಿಯನ್ನು ಕೊಡ್ತಾರ ಅಂತ ಹೇಳ್ತಾರೆ. ಅಂಗವಿಕಲರಿಗೆ 10 ವರ್ಷಗಳಿಗೂ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಭಾರತ ಸರ್ಕಾರ ಜನಗಣತಿ ಸಂಸ್ಥೆಯಲ್ಲಿ ಈ ಹುದ್ದೆಯನ್ನು ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳು ಏನಾದರೂ ಇದ್ದರೆ ಅಂದ್ರೆ ಅಂಥವ್ರಿಗೆ 5 ವರ್ಷ ಕೊಟ್ಟ ನೋಡ್ರಿ, ಇದು ವಿಶೇಷ. ಆಮೇಲೆ ವಿಧವೆಯರಿಗೆ 10 ವರ್ಷಗಳು ಮತ್ತು ಜೀತ ಕಾರ್ಮಿಕರು ಏನಾದರೂ ಆಗಿದ್ದಾರೆ ಅಂದರೆ ಅವ್ರಿಗೂ ಕೂಡ 10 ವರ್ಷಗಳಷ್ಟು ಏನು ಮಾಡಿದ್ದಾರೆ ಅಂದರೆ ರಿಯಾಯಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಂತಂದರೆ ನೋಡ್ರಿ, ಇನ್ನು ಈ ಯಾವ್ಯಾವ ಕಾಸ್ಟಕ್ಕೆ ಯಾವ್ಯಾವ ಜಾತಿಗೆ ಮೀಸಲಾತಿ ಪ್ರಕಾರ ಏನು ಮಾಡಿದಾನೆ ಅಂತಂದರೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿದಾನೆ ನೋಡ್ರಿ. ಈಗ ಹೈದರಾಬಾದ್ ಕರ್ನಾಟಕದನ್ನು ತಗೊಳ್ಳೋಣ. ಹೈದರಾಬಾದ್ ಕರ್ನಾಟಕದಲ್ಲಿ ನೋಡ್ರಿ ಒಟ್ಟು 97 ಹುದ್ದೆಗಳದಾವ. ಅದರಲ್ಲಿ ಪರಿಶಿಷ್ಟ ಜಾತಿಗೆ ಇತರೆ 2, ಮಹಿಳೆಯರಿಗೆ 6, ಗ್ರಾಮೀಣಕ್ಕೆ 5, ಮಾಜಿ ಸೈನಿಕರಿಗೊಂದು, ಯೋಧರಿಗೊಂದು, ಅಂಗವಿಕಲರಿಗೊಂದು ಕೊಟ್ಟಿದ್ದಾನೆ. ಆಮೇಲೆ ಕನ್ನಡ ಮಾಧ್ಯಮದವರಿಗೆ 1 ಕೊಟ್ಟಿದ್ದಾನೆ. ಒಟ್ಟು 17 ಹುದ್ದೆಗಳು. ಪರಿಶಿಷ್ಟ ಪಂಗಡದವರಿಗೆ ಇತರೆ 2, ಮಹಿಳೆಯರಿಗೆ 2, ಗ್ರಾಮೀಣಕ್ಕೆ 2, ಆಮೇಲೆ ಅಂಗವಿಕಲರಿಗೊಂದು, ಒಟ್ಟು 7. ಪ್ರವರ್ಗ 1ಕ್ಕೆ ಇತರೆ ವರ್ಗದವರಿಗೆ 1 ಕೊಟ್ಟಿದ್ದಾನೆ, ಮಹಿಳೆಗೆ 1 ಕೊಟ್ಟಿದ್ದಾನೆ, ಗ್ರಾಮೀಣದವರಿಗೆ 1 ಕೊಟ್ಟಿದ್ದಾನೆ, ಅಂಗವಿಕಲರಿಗೆ 1 ಕೊಟ್ಟಿದ್ದಾನೆ, ಒಟ್ಟು 4. ಇನ್ನು ಪ್ರವರ್ಗ 2A ಅಂತ ಏನೈತಲ್ಲ ಅವರಿಗೆ ಇತರದಲ್ಲಿ 2, ಮಹಿಳೆಯರಿಗೆ 6, ಆಮೇಲೆ ಗ್ರಾಮೀಣ 4, ಮಾಜಿ ಸೈನಿಕರಿಗೊಂದು, ಅಂಗವಿಕಲರಿಗೊಂದು, ಕನ್ನಡ ಮಾಧ್ಯಮದವರಿಗೊಂದು, ಒಟ್ಟು 15 ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಪ್ರವರ್ಗ 2B ಇವರಿಗೆ 1 ಇತರೆ ಕೊಟ್ಟಿದ್ದಾನೆ, 1 ಮಹಿಳೆ ಕೊಟ್ಟಿದ್ದಾನೆ, 1 ಗ್ರಾಮೀಣ ಕೊಟ್ಟಿದ್ದಾನೆ, 1 ಅಂಗವಿಕಲರಿಗೆ ಕೊಟ್ಟಿದ್ದಾನೆ, ಒಟ್ಟು 4 ಕೊಟ್ಟಿದ್ದಾನೆ. ಪ್ರವರ್ಗ 3Aದವರಿಗೆ ನೋಡಿ 1 ಇತರೆ, 1 ಮಹಿಳೆ, 1 ಗ್ರಾಮೀಣ, 1 ಅಂಗವಿಕಲರಿಗೆ ಕೊಟ್ಟಿದ್ದಾನೆ, ಒಟ್ಟು 4 ಹುದ್ದೆಗಳು. ಇನ್ನು ಪ್ರವರ್ಗ 3B ಇವರಿಗೆ 1 ಇತರೆ, 1 ಮಹಿಳೆ, 1 ಗ್ರಾಮೀಣ, 1 ಅಂಗವಿಕಲ, ಇದು 4 ಹುದ್ದೆಗಳು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ನೋಡಿ ಇತರದಲ್ಲಿ 7 ಕೊಟ್ಟಿದ್ದಾನೆ, ಮಹಿಳೆಯರಿಗೆ 14 ಭರ್ಜರಿಯಾಗಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಆಮೇಲೆ ಗ್ರಾಮೀಣ 10 ಕೊಟ್ಟಿದ್ದಾನೆ, ಮಾಜಿ ಸೈನಿಕರಿಗೆ 4 ಕೊಟ್ಟಿದ್ದಾನೆ, ಯೋಧರಿಗೆ 2 ಕೊಟ್ಟಿದ್ದಾನೆ, ಅಂಗವಿಕಲರಿಗೆ 2 ಕೊಟ್ಟಿದ್ದಾನೆ, ಕನ್ನಡ ಮಾಧ್ಯಮದವರಿಗೆ 2ಗೆ, ತೃತೀಯ ಲಿಂಗಿ ಏನಾದರೂ ಇದ್ದರೆ ಅವರಿಗೆ 1 ಕೊಟ್ಟಿದ್ದಾನೆ. ಒಟ್ಟು 42 ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಈ ಸಲ ಇದರಲ್ಲಿ ಏನಂತಂದರೆ ಮಹಿಳೆಯರಿಗೆ ಅತ್ಯಂತ ಹೆಚ್ಚು 32 ಹುದ್ದೆಗಳನ್ನು ಕೊಟ್ಟಿದ್ದಾನೆ, ಗ್ರಾಮೀಣ ಭಾಗದವರಿಗೆ 25 ಕೊಟ್ಟಿದ್ದಾನೆ. ಸೊ ಒಟ್ಟು 97 ಹುದ್ದೆಗಳು ಈ ರೀತಿಯಾಗಿ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಹಳ ಮಹಿಳೆಯರಿಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಉಳಿಕೆ ಮೂಲ ವೃಂದದ 150 ಹುದ್ದೆಗಳು ಅಂತ ಹೇಳ್ತಾರೆ. ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗೆ 3, ಮಹಿಳೆಯರಿಗೆ 9, ಗ್ರಾಮೀಣ 7, ಮಾಜಿ ಸೈನಿಕರಿಗೆ 2, ಯೋಧರಿಗೆ 1, ಅಂಗವಿಕಲರಿಗೆ 1, ಕನ್ನಡ ಮಾಧ್ಯಮದವರಿಗೆ 1, ತೃತೀಯ ಲಿಂಗಿಗೆ 1, ಒಟ್ಟು 26 ಹುದ್ದೆಗಳು. ಪರಿಶಿಷ್ಟ ಪಂಗಡದವರಿಗೆ ಇತರದಲ್ಲಿ 2, ಮಹಿಳೆಯರಿಗೆ 4, ಗ್ರಾಮೀಣಕ್ಕೆ 3, ಮಾಜಿ ಸೈನಿಕರಿಗೆ 1, ಆಮೇಲೆ ಅಂಗವಿಕಲರಿಗೆ 1, ಒಟ್ಟು 11 ಹುದ್ದೆಗಳು. ಪ್ರವರ್ಗ 1ಕ್ಕೆ 1 ಇತರೆ, 2 ಮಹಿಳೆ, 2 ಗ್ರಾಮೀಣ, 1, ಆಮೇಲೆ ಒಟ್ಟು 6 ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಪ್ರವರ್ಗ 2A ಒಟ್ಟು 3 ಇತರೆ ಕೊಟ್ಟಿದ್ದಾನೆ, 8 ಮಹಿಳೆಯರಿಗೆ ಕೊಟ್ಟಿದ್ದಾನೆ, 5 ಗ್ರಾಮೀಣ, 2 ಮಾಜಿ ಸೈನಿಕರಿಗೆ, 1 ಯೋಧರಿಗೆ, ಯೋಜನಾ ರಹಿತರಿಗೆ, ಆಮೇಲೆ 1 ಅಂಗವಿಕಲರಿಗೆ, 1 ಕನ್ನಡ ಮಾಧ್ಯಮದಲ್ಲಿ ತೃತೀಯ ಲಿಂಗಿಗೆ ಕೂಡ ಇಲ್ಲೊಂದು ಕೊಟ್ಟಿದ್ದಾನೆ. ಒಟ್ಟು 22 ಆಗಿದ್ದಾವೆ. ಸೊ ಅದೇ ರೀತಿ 3A ಆದವರಿಗೆ
ಒಂದು ಇತರೆ 2 ಮಹಿಳೆ 2 ಗ್ರಾಮೀಣ 2 ಮಾಜಿ ಸೈನಿಕರಿಗೆ, ಆಮೇಲೆ ಒಟ್ಟು 6. ಥರ್ಡ್ ಬಿ ಅವರಿಗೆ 2 ಇತರೆ 2 ಮಹಿಳೆ 2 ಗ್ರಾಮೀಣ ಅಂಗವಿಕಲರಿಗೆ 1 ಕೊಟ್ಟಿದ್ದಾನೆ. ಒಟ್ಟು 7 ಹುದ್ದೆಗಳು. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇತರೆಯಲ್ಲಿ 10 ಕೊಟ್ಟಿದ್ದಾನೆ, ಮಹಿಳೆಯರಿಗೆ 22 ಹುದ್ದೆಗಳನ್ನು ಕೊಟ್ಟಿದ್ದಾನೆ, ಗ್ರಾಮೀಣ 17 ಕೊಟ್ಟಿದ್ದಾನೆ, ಮಾಜಿ ಸೈನಿಕರಿಗೆ 6, ಯೋಧರಿಗೆ 3, ಒಟ್ಟು ಅಂಗವಿಕಲರಿಗೆ 4 ಕೊಟ್ಟಿದ್ದಾನೆ. ಆಮೇಲೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದವರಿಗೆ 3, ತೃತೀಯ ಲಿಂಗಿಗೆ 1, ಒಟ್ಟು 66 ಹುದ್ದೆಗಳನ್ನು ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲೂ ಕೂಡ 51 ಹುದ್ದೆಗಳು ಮಹಿಳೆಯರಿಗೇ ಜಾಸ್ತಿ ಆಗಿದ್ದಾವೆ. ಮಹಿಳೆಯರು ಏನು ಮಾಡಬೇಕು ಅಂತಂದರೆ ತುಂಬ ಆಸಕ್ತಿಯಿಂದ ತುಂಬ ಶ್ರಮಪಟ್ಟು ಓದಿದರೆ ನಿಮಗೆ ಖಂಡಿತ ಇದರಲ್ಲಿ ಎಲ್ಲರಿಗೂ ಕೂಡ ಯಶ ಸಿಗ್ತದೆ. ಅದಕ್ಕಾಗಿ ಇವತ್ತಿನಿಂದಲೇ ಏನು ಮಾಡಿರಿ, ಈ ಹುದ್ದೆಗಳಿಗೋಸ್ಕರ ಪಕ್ಕಾ ಸ್ಟಡಿ ಮಾಡಿ, ಅಧ್ಯಯನ ಮಾಡಿರಿ, ಓದ್ರಿ, ಸಖತ್ ಓದ್ರಿ, ನಿದ್ದೆಗೆಟ್ಟು ಓದ್ರಿ, ಹೊಟ್ಟೆ ಹಸಿವು ಬಿಟ್ಟು ಓದ್ರಿ. ಹಂಗೆ ಓದಿದಾಗ ಮಾತ್ರ ಇವು, ಯಾಕಂದರೆ ನಿಮಗೆ ಈ ಹುದ್ದೆಗಳು ಸಿಗೋದಕ್ಕೆ ಚಾನ್ಸ್ ಅದ. ಯಾಕಂದರೆ ತುಂಬ ಕಾಂಪಿಟೇಷನ್ನು ಸಕ್ಕಾಪಟ್ಟಿ ಇರೋದರಿಂದ ನೀವು ಎಷ್ಟು ಓದಿದ್ರೂ ಕೂಡ ಕಡಿಮೆನೇ. ಅದಕ್ಕಾಗಿ ಹೇಳ್ತೀನಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟದ ವಿಡಿಯೋಗಳನ್ನು, ವಿಷಯವಾರ ವಿಡಿಯೋಗಳನ್ನು, ಪ್ರಶ್ನೋತ್ತರ ವಿಡಿಯೋಗಳನ್ನು ಈ ಸದ್ಯದಲ್ಲೇ ಮಾಡಿ ನಿಮಗೆ ನಾನು ಹಾಕ್ತೀನಿ. ಇನ್ನು 4 ದಿನದಲ್ಲಿ ನಿಮಗೆ ಅದಕ್ಕೆ ಸಂಬಂಧ ವಿಷಯವಾರ ವಿಡಿಯೋಗಳನ್ನು ಹಾಕ್ತೀನಿ. ಸರಿಯಾಗಿ ಓದ್ರಿ, ಸರಿಯಾಗಿ ಫಾರ್ಮ್ಗಳನ್ನು ಫಿಲಪ್ ಮಾಡಿರಿ, ಫಿಲಪ್ ಮಾಡಿ ಸರಿಯಾಗಿ ತುಂಬ್ರಿ, ತಪ್ಪು ಮಾಹಿತಿಯನ್ನು ತುಂಬಬೇಡ್ರಿ, ಆಮೇಲೆ ವ್ಯಥೆ ಪಡಬೇಡ್ರಿ. ಆಮೇಲೆ ಸರ್ಕಾರಿ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ಕೊಳ್ಳುವಂತಂದರೆ ಇವತ್ತಿನಿಂದಲೇ ಆ ಕೆಲಸವನ್ನು ಶುರು ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.